ಯಾಕ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ ಎರಡು ಕಾರಣಕ್ಕಾಗಿ. ಏನು ಅಂದ್ರ ನಮ್ಮ ಇಚ್ಛೆ ಏನು ಅಂದ್ರ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ. ಎರಡು ಕಾರಣಕ್ಕೆ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರ ನಮಗ್ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನನ್ನಿಂದ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ ಐತಿ. ನಾ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರ್ದು. ಇದು ಸಾಧ್ಯ ಇಲ್ಲ. ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ. ಇದು ಜಗತ್ತಿನ ನಿಯಮ ಐತಿ. ಇದನ್ನ ನಾವು ಅರ್ಥ ಮಾಡ್ಕೊಂಡಿವಿ. ಬಯಸಿದ್ದೆಲ್ಲ ಎಲ್ಲಿ ಸಿಗ್ತೈತಿ ಹೇಳಿ? ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಮಜಾ ಐತದ. ಸಿಕ್ಕವ್ರು ಬಯಸ್ದಂಗ ಅದಾರ. ಈಗ ನೀವೆಲ್ಲ ಮದುವೆ ಆಗಿರಿ, ಹಂಗೈತೇನೆ ಹೇಳ್ರಿ. ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದ. ಆಮೇಲೆ ಕೇಳಿದ್ರೆ ಅವ್ನಿಗೆ ಮೊದಲು ಭಾಳ ಬರ್ತಿದ್ದೇವ ತಮ್ಮ, ಈಗ ಯಾಕೆ ಬರೋದ ಬಿಟ್ಟೆ ಇಲ್ಲ. ಇಲ್ಲ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಹಳ್ಳಿ ಹೋಗಬಾರ್ದು. ಒಮ್ಮೆ ಮೋಸ ಹೋದ ಜಾಗಕ್ಕ ಪದೇ ಹೋಗ್ಬಾರ್ದು. ಈಗ ಒಮ್ಮೆ ಆಗೈತೇನು? ಬಯಸಿದಷ್ಟು ಸಿಕ್ಕೈತೇನು? ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಸಿಕ್ಕವ್ರನ್ನ ಒಪ್ಕೊಳ್ಳೋದಷ್ಟೇ ಇದರ ಧರ್ಮ. ಇಲ್ಲಿ ಬೇರೆ ಏನೂ ಉಳಿದಿಲ್ಲ. ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು. ಮತ್ತು ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು. ತಲೆಯಾಗ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು, ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆಯಾಗ ಇಟ್ಕೋಬಾರ್ದು ಅಷ್ಟೆ. ಮತ್ತು ಸಿಕ್ಕಿದ್ದೆಲ್ಲ ಹಂಗ ಉಳಿತೈತೆ ಅಂತಲೂ ತಲೆಯಾಗ ಇಟ್ಕೋಬಾರ್ದು. ಏನು ಸಿಕ್ಕೈತಿ ಒಂದು ದಿವಸ ಅದು ನಮ್ಗೆ ಕೈ ಬಿಟ್ಟು ಹೋಗ್ತೈತೆ. ಅದು ಅಧಿಕಾರವೇ ಇರಲಿ, ಶ್ರೀಮಂತಿಕೆ ಇರಲಿ, ಪದವಿ ಪುರಸ್ಕಾರಗಳೇ ಇರಲಿ, ಎಲ್ಲವೂ ಸಹಿತ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗ್ತದೆ. ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ. ಎಲ್ಲವೂ ಗೆದಿಲಿಕ್ಕೆ ಏನೂ ಉಳಿದೇ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತಾನ, ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣದೊಳಗೆ ಹೇಳಿದ ಮಾತೇನೆಂದ್ರ, ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ದೇಶದ ಬಡವ ದೊರೆ. ಯಾಕಂದ್ರ ನಿಸರ್ಗದ ನಿಯಮ ಏನೈತಿ ಅಂದ್ರ, ಇಲ್ಲಿ ಬಡವನು ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ. ಬಡವನು ಬಡವನಾಗಿಯೇ ಸಾಯಬೇಕು, ಶ್ರೀಮಂತನೂ ಸಹಿತ ಬಡವನಾಗಿ ಸಾಯಬೇಕು. ಇದು ನಿಸರ್ಗದ ನಿಯಮ. ಇದನ್ನು ಒಪ್ಕೋಬೇಕಾಗ್ತದೆ ನಾವು. ಸಿಕ್ಕಿದ್ದು ನನ್ನ ಕೈ ಬಿಡಬಾರ್ದಂದ್ರೆ ಸಾಧ್ಯ ಇಲ್ಲ. ನಿಸರ್ಗಕ್ಕೆ ನಾವು ಬಳಸಕ್ಕೆ ಬಂದವ್ರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು. ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇದು ಜಗತ್ತಿನ ನಿಯಮ ಹಂಗಿಲ್ಲ. ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ, ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ. ಈಗ ನೀವು ಗಣಪತಿ ಇದು ಮಾಡ್ತೀರಿ, ಏನು ಹಬ್ಬ ಬಂತೀವಿ, ಈಗ ಮನ್ಯಾಗ ಪೂಜೆ ಮಾಡ್ತಿದ್ರಿ. ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಏನು ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು. ಹೌದಿಲ್ಲ? ಅಂದ್ರೆ ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲು. ಈ ಗಣಪತಿ ತಾನ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು. ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ? ಎಲ್ಲವೂ ಹೋಗ್ತಾವ ಒಂದ್ ದಿವಸ ಅಷ್ಟೇ. ಅದಕ್ಕೆ ಬಯಸಿದ್ದೆಲ್ಲ ಖಾಯಂ ಉಳಿತೈತಂತ ಇಟ್ಕೋಬಾರದು. ಬಯಸಿದ್ದು ಒಂದ್ ದಿವಸ ಕೈ ಬಿಟ್ಟು ಹೋಗುವುದೇ. ಇದು ನಿಸರ್ಗದ ನಿಯಮ ಐತಿ. ಇದನ್ನ ಬಯಸಬಾರ್ದಂತಲ್ಲ, ಬಯಸ್ಬೇಕು. ಅನುಭವಿಸಬಾರ್ದಂತಲ್ಲ, ಅನುಭವಿಸ್ಬೇಕು. ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ. ಇಲ್ಲಂದ್ರೆ ಹೆಂಗೆ ನಡೀತೈತಿ? ಜಗತ್ತು ನಡೀತೈತೆ. ಆದ್ರೆ ತಿಳ್ಕೊಂಡಿರ್ಬೇಕು, ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು, ಕುರ್ಚಿ ನನ್ನ ತಲೆಯಾಗ ಕುಂತಿರಬಾರ್ದು. ಹಿಂಗೆ ತಿಳ್ಕೊಂಡು ಬದುಕೋದು ಸಾಧ್ಯ. ಹಿಂಗ ನಾನು ಮಠದಾಗ ಕುಂತಿರ್ಬೇಕು, ಮಠ ನನ್ನ ತಲೆಯಾಗ ಕುಂತಿರಬಾರದು. ಇದು ಸಂತತನ ಅಷ್ಟೇ. ಹಿಂಗೆ ತಿಳ್ಕೊಂಡು ಬದುಕುವುದು ಅಷ್ಟೇ. ತಲ್ಲಣಗಳು ಎಲ್ಲೆಲ್ಲಿ? ಏನು ಮಠದಾಗ ಅಷ್ಟೇ ಸಂಸಾರಿಗಳದಿರಿ ನೀವು? ಏನು ತಲ್ಲಣಗಳಿಲ್ಲ ನಿಮ್ಮ? ಬೆಳಕು ಹರಿತು ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳ, ಹೆಣ್ಮಕ್ಳು. ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ ಶುರು ಮಾಡ್ತಾರೆ. ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು. ಅದಕ್ಕೆ ಮಠದ ಕಡೆ ಬರ್ತಿರ್ತಾರೆ ಮಂದಿ. ಯಾಕೆ ಬರ್ತಾರೆ?
ಬೆಳಕ್ ಹರಿತು ಅವನ್ ಕಿರಿಕಿರಿ, ಕತ್ತಲಾತು ಮನೆಯವ್ರ ಕಿರಿಕಿರಿ. ಒಬ್ರು ಒಂದು ಪ್ರವಚನ ನಡೆದಿತ್ತಂತ. ಇವ ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋದ್ರಂತ. ಹೋಗಿ ಕುಂತಿದ್ರು. ಅವ್ರು ಪ್ರವಚನ ಹೇಳೋರು, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತಿರಿ ಕೈ ಎತ್ತಿರಿ. ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ರು ಮ್ಯಾಲೆ ಎತ್ತಿದ್ರಂತ. ಇದು ಕೈ ಎತ್ತಲಿಲ್ಲ. ಅವ್ರ ಪ್ರವಚನ ಹೇಳೋರು ಕೇಳಿದ್ರ, ಅಲ್ಲೋ ಅವ್ರಿಬ್ರು ಕೈ ಎತ್ತಾರ ಸ್ವರ್ಗಕ್ಕೆ ಹೋಗ್ತೀವಂತ, ನೀ ಯಾಕೆ ಎತ್ತು? ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಇದೇ ಸ್ವರ್ಗ. ಅವ್ರಿಬ್ರು ಇರೋದಕ್ಕ ನಮಗ್ ನರಕ ಬರ್ಬೇಕು. ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಎಲ್ಲಿದೆ ಸ್ವರ್ಗ? ಏನ್ ಕಾಡ್ತಾರ ಅದು ಹುಡುಗ. ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತಿ. ಬೆಳಕೆದ್ದು ಕೂಡ ಯಾವಾಗಾರ ಬೆಳಕ್ ಹರಿದತ್ತ. ಆ ಕನ್ಯಾ ನೋಡಕ್ ಹೋದ್ರ, ಕನ್ಯಾ ನೋಡಕ್ ಅವ್ರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತಾರ್ರಿ. ಹುಡುಗನ್ ಕುಂಡ್ಲಿ, ಹುಡುಗಿ ಕುಂಡ್ಲಿ ತಗೊಂಡ್ರು. ಹುಡುಗನ್ ಕುಂಡ್ಲಿತ್ತಂದ್ರೆ ಅಂದ್ರು. ಅವ್ರು ಮನ್ಯಾನವ್ರು ನೋಡಕ್ ಹೋಗಿದ್ರಲ್ಲ ವರದವ್ರು, ಈಗ ಇದು ಹುಡುಗನ ಕುಂಡ್ಲಿ ತಗೊಳ್ರಿ ಅಂದ್ರ. ಅವ್ರ ಜ್ಯೋತಿಷಿಗಳಂದ್ರು, ಬೇಡ ಹುಡುಗಂದೇನ್ ಬೇಡ, ಹುಡುಗಿದೈತಿ ಇಲ್ಲಿ, ಹುಡುಗನ ಅವೊಂದು ಕೊಡ್ರಿ. ಅವ್ರಿಬ್ರು ಕುಂಡ್ಲಿ ಕೊಡ್ತಾರೆ. ಹುಡುಗಂದ ಅವ್ರಿಬ್ರು ಕುಂಡ್ಲಿ ತಪ್ಪಿದಕ್ಕೆ ಹುಡುಗಗ್ ಸಮಸ್ಯೆ ಆಗೈತಿ. ತಲ್ಲಣಗಳಿಲ್ಲೇನು? ಹೆಂಗ ತಲ್ಲಣ ಕಡಿಮೆ ಆಗ್ತೈತಿ ಅಂದ್ರ, ಮನ್ಯಾಗಿದ್ದ ಅತ್ತಿ ಹೆಂಗ ಸೊಸೆಗೆ ನೋಡ್ಕೋಬೇಕಂದ್ರ, ಸೊಸಿ ತಾಯಿ ತನ್ನ ತವ್ರ ಮನಿ ಮರೆತಿರ್ಬೇಕು, ಹಂಗ ಅತ್ತಿ ನೋಡ್ಕೋಬೇಕು. ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ, ಆಕಿ ತನ್ನ ಮಗಳ ಫೋನ್ ನಂಬರ್ ಮರೆತಿರ್ಬೇಕು, ಹಂಗ ನೋಡ್ಕೊಂಡ್ರೆ ತಲ್ಲಣ. ಎಲ್ಲ ಕಡೆ ತಲ್ಲಣಗಳಿರವ ಇಲ್ಲೇನು ಹೇಳಿ? ನಾವೇನಂತೀವಿ, ಬಾಳ್ರಿ ನಮಗ್ ಆಗ್ಲಾರ್ದವ್ರು ಬಾಳ ಮಂದಿ ಅದಾರ, ಬಹಳ ನಮಗ್ ಕಿರಿಕಿರಿ ಕೊಡ್ತಾರ, ನಮಗ್ ತೊಂದರೆ ಕೊಡ್ತಾರ. ನಾವು ಬಹಳ ಒಳ್ಳೆ ಮಂದಿರಿ, ನಮಗ ಕಾಡ್ತಾರ ಅವ್ರು. ಅಲ್ಲಿ ಇರವ ಯಾರ ಜಾಲಿ ಗಿಡಕ್ಕೆ ಕಲ್ಲು ಹೋಗದಾರ, ಮಾವಿನ ಗಿಡಕ್ಕೆ ಕಲ್ಲು ಹೋಗಿತಾರ, ನಮಗ್ ಕಾಡಾಕತ್ತಾರ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಕಾಡ್ಕೊಳ್ಳ. ಇಲ್ರಿ, ನಮಗ್ ಬಹಳ ಬೇಕಾದವ್ರು ನಮಗ ಬಹಳ ಬೆಂಕಿ ಹಚ್ತಾರ ಬಂದು ಇರೋದ. ಮತ್ತೆ ಕಲಿಯೋದ ಮನುಷ್ಯ. ಈಗ ನಿಮ್ ಮನ್ಯಾಗ ಅಡಿಗೆ ಮಾಡ್ತೀವಿ, ತಾಯಂದಿರದ ಕುಕ್ಕರ್ ಐತಿ. ಕುಕ್ಕರ್ ಏನ್ ಕಲಿಸ್ತೈತಿ ಮನುಷ್ಯನಿಗೆ? ಕುಕ್ಕರ್ ಅಂದ್ರ ನಮ್ಮವ್ರ ಬಂದು ನಮ್ ಬುಡಕ್ ಬೆಂಕಿ ಇಟ್ರು ಸೀಟೆ ಹುಡ್ಕೊಂತ ಇರ್ಬೇಕು, ಕಷ್ಟ ಅಂತ ಕಲಿಸ್ತೈತಿ. ಕಲಿಯೋದು ಮನುಷ್ಯ ಈ ಜಗತ್ತಿನೊಳಗೆ. ಏನ್ ಶಾಸ್ತ್ರಗಳಿಂದ ಕಲಿಯೋದು ಕಡಿಮೆ ಐತಿ, ಜೀವನದಿಂದ ಕಲಿಯೋದು ಬಹಳ ಐತಿ. ಮನುಷ್ಯ ತಾಳ್ಕೋಬೇಕು. ಈಗ ಹುಡುಗರು ಇರ್ತಾರೆ, ಯುವಕರು ಬಾಳ ಅಂತಿರ್ತಾರ, ನಾವು ಸಾಕಾಗಿ ಬಿಟ್ಟೈತ್ರಿ ನಮ್ಗೆ. ಎದಕ್ಕ? ನಮ್ಮ ಅಪ್ಪ ಬಹಳ ಕಿರಿಕಿರಿ ಮಾಡ್ತಾನ, ನಮ್ಮ ಅಪ್ಪ ಬೈತಾನ. ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗ್ಬೇಕು, ಅಪ್ಪ ಬೈತಾನಲ್ಲ, ಅವನ ಅನುಭವ ಐತಿ ಜೀವನದ. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳಿಗೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸತ್ಯ ನಾವು ತಿಳ್ಕೊಂಡು ಇದು ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ಇದನ್ನ ನೋಡಿ ಬದುಕೋದು, ಜಗತ್ತನ್ನ ತಿಳಿದು ಬದುಕೋದು. ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳು ಇರೋದೇ. ಇದನ್ನ ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ. ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್. जीना मुश्किल है, मरना भी आसान नहीं है. जीना बहुत मुश्किल है, मरना भी आसान नहीं. ಇರದೆ ಕಷ್ಟಗಳು ಬರವಲ್ಲ ಜೀವನದ ಮೇಲೆ. ಯಾರಿಗೆ ಬರುವುದಿಲ್ಲ ಹೇಳಿ? ಜೀವನದ ಮೇಲೆ ಕಷ್ಟಗಳು ಬರವೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸುಂದರ ಮಾತು ಬರೀತಾರೆ, ಭಗವಂತನೇ ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರ, ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತ ನಾನಲ್ಲ. ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರ, ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಡಿ ನಾನಲ್ಲ. ನಾನು ಕೇಳುವುದೇನೆಂದ್ರೆ, ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು. ನಾ ಕೇಳುವುದೇನೆಂದ್ರೆ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು. ತಾಳ್ಕೋಬೇಕನ್ನ ಅಷ್ಟೇ ಇರ್ತದೆ. ತಾಳಬೇಕಾಗ್ತದೆ. ಜಗತ್ತಿನೊಳಗೆ ತಾಳುವಿಕೆ ಏನಿಲ್ಲ, ಎಲ್ಲರೂ ತಾಳ್ಬೇಕಾಗ್ತದೆ. ಈಗ ಎಲ್ಲ ವಿದ್ಯಾರ್ಥಿಗಳದಾರ, ವಿದ್ಯಾರ್ಥಿಗಳು ತಾವು ಈಗ ನೋಡಿ ಎಕ್ಸಾಮ್ ಇರ್ತಾವ, ಏನೋ ಒಂದು ನೀಟು ಗೀಟು ಬಂತು, ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ. ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿವಿಲ್ಲ. ತಾಳ್ಕೋಬೇಕಾಗ್ತದೆ ಈ ಜಗತ್ತಲ್ಲಿ. ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗೈತೆ ಅಂದ್ರೆ, ಬರೀ ನೀಟ್ ಪಾಸ್ ಆಗೋದಲ್ಲ, ನೀಟ್ ಬದುಕೋದು ಬಹಳ ಮುಖ್ಯ ಐತೆ. ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ.
ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ತು, ಒಂದು ಫೇಲ್ ಆಗಿರ್ತೈತಿ, ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಯ್ತು, ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂತ ಅವ್ರ ದೋಸ್ತ್ ಬಂದು ಎಲ್ಲಿ ಬಂಟೆ, ಇಲ್ಲ ನಂದೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ, ನಾನು ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಅವ್ರ ದೋಸ್ತ್ ಹೇಳ್ದೆ, ಒಂದು ಫೇಲ್ ಆಗೈತಿ ಬರೀ, ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಹುಟ್ಟಿ ಬಂದಿದ್ರೆ ಮತ್ತೆ ಆರು ಬರಿಬೇಕಾಗಿತ್ತು, ಒಂದು ಬಂದೈತಿ, ಒಂದು ನಿಕಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಬಹಳ ಚಲೋ ಐತಿ. ಏನೈತಿ ಈಗ ವ್ಯವಹಾರಿಕರದೇ, ವ್ಯಾಪಾರ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ. ಒಂದಿಷ್ಟು ಸಾಲ ಆಗ್ತಾವ, ಸಮುದ ಆಗ್ತಾವ, ಪ್ರೆಷರ್ ಶುರು ಆಗ್ತೈತಿ, ಬಂದು ಕುಂತು ಕೇಳೋರು ಇರ್ತಾರ. ಸಾಲದ ಬಾಧೆ ಇರ್ಬೇಕು, ಒಂದಿಷ್ಟು ಸಾಲ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಿರ್ಬೇಕು. ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ. ಏನ್ ರಾತ್ರಿ ಒಬ್ಬ ಎದ್ದು ನಿದ್ದಿಲ್ಲಾರ್ದಂಗ ಮನ್ಯಾಗ 12 ಗಂಟೆಗೆ ಅಡ್ಡಾಡಕತ್ತಾವ. ಹೆಣ್ತಿ ಕೇಳಿದ್ವಿ, ಯಾಕೆ ಇಷ್ಟು ಟೆನ್ಷನ್ ತಗೊಂಡು ಅಡ್ಡಾಡಕತ್ತೀರಿ? ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ಮಾಡಕತ್ತಾನ, ಮುಂದಿನ ಮನೆಯವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ, ಅದಕ್ಕೆ ಟೆನ್ಷನ್ ಆಗೈತಿ, ಅಡ್ಡಾಡಕತ್ತೀನಿ. ಅವಾಗ ಅಕ್ಕಿ ಅಂದ್ಲು, ನೀವು ಸುಮ್ಮನೆ ಇದೆ. ಅವನ ಮನೆಗೆ ಹೋದ್ಲು ರಾತ್ರಿ 12 ಗಂಟೆಗೆ. ಹೋಗೀಗ ನೀ ಏನ್ ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನನ್ಗೇನ್ ಕೊಡಕ್ ಆಗೋದಿಲ್ಲ, ಇನ್ನೇನ್ ಕೇಳಿದೆ ಅಂದ್ರೆ ನಿನ್ನ ಹೆಸರು ಬರ್ದಿಟ್ಟು ಇಷ್ಟ ಹೇಳಿದ್ಲಕ್ಕೆ, ಮುಂದಿಂದ ಹೇಳಿಲ್ಲ. ಹೇಳಿ ಮನಿಗ್ ಬಂದ್ಲ, ಗಂಡಿಗೆ ಹೇಳಿದ್, ಈಗ ನೀವು ಮುಕ್ಕೋರಿ ನವ ಅಡ್ಡಾಡ್ತಾನ, ಈಗ ನೀವು ಮುಕ್ಕೋರಿ ನವ ಅಡ್ಡಾಡು ಪಾಳ. ಸಂಸಾರ ವ್ಯವಹಾರ ಅಂದ ಮೇಲೆ ಒಂದಿಷ್ಟು ಒತ್ತಡಗಳಿರುತ್ತೆ. ಸಾಲ ಮಾಡ್ಬೇಕಾಗತ್ತ. ಸಾಲ ಎಷ್ಟು ಮಾಡ್ಬೇಕು ಅಂದ್ರ ನಾವು ತೀರಿಸುವಷ್ಟು ಸಾಲ ಮಾಡ್ಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು. ಇದು ಕಲಿಬೇಕು.